ಬೆಂಗಳೂರಿನ ಅತಿ ಕೆಟ್ಟ ರಸ್ತೆ, ಅತಿ ಅಪಾಯಕಾರಿ ರಸ್ತೆ ಎನಿಸಿಕೊಂಡಿದ್ದಂತಹ ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಂಇಐ ರಸ್ತೆ ವೈಟ್ ಟ್ಯಾಪಿಂಗ್ ರೂಪ ಪಡೆದು ಕೊನೆಗೂ ಈಗ ಸಾರ್ವಜನಿಕ ಸಂಚಾರಕ್ಕೆ ಲಭ್ಯವಾಗಿದೆ. ಸದ್ಯ ನಾನೀಗ ನೂತನವಾಗಿ ಸಾರ್ವಜನಿಕ ಸಂಚಾರಕ್ಕೆ ಲಭ್ಯವಾಗಿರುವಂತಹ ರಸ್ತೆಯಲ್ಲಿದ್ದೀನಿ. ಇದು ಕಳೆದ ಒಂದು ದಿನದ ಹಿಂದೆಯಷ್ಟೇ ಸಾರ್ವಜನಿಕ ಸಂಚಾರಕ್ಕೆ ಲಭ್ಯ ಆಗಿದೆ ಅಂತ ಹೇಳಿದ್ರೆ ಕಳೆದ 15 ವರ್ಷಗಳಿಂದ ಕೂಡ ಈ ರಸ್ತೆ ತೀರಾ ಹದಗೆಟ್ಟಿತ್ತು. ಗುಂಡಿಗಳಿಂದ ತುಂಬ ಕಷ್ಟ ಅನುಭವಿಸ್ತಾ ಇದ್ರು ಇಲ್ಲಿನ ಜನರು, ವಾಹನ ಸವಾರರು. ಎಷ್ಟೇ ಸಲ ರೋಡ್ನ ರೆಡಿ ಮಾಡಿದ್ರೂ ಕೂಡ ಇಲ್ಲಿಂದ ಸಮಸ್ಯೆಗಳು ಬಗೆಹರಿದಿರಲಿಲ್ಲ. ಪ್ರತಿನಿತ್ಯವೂ ಕೂಡ ಆಕ್ಸಿಡೆಂಟ್ಗಳು ಆಗ್ತಾನೇ ಇತ್ತು. ಸೊ ಎಷ್ಟು ಸಲ ಡಾಂಬರೀಕರಣ ಮಾಡಿದ್ರೂ ಕೂಡ ರಸ್ತೆ ಸರಿಯಾಗಿ ಇರ್ತಾ ಇರಲಿಲ್ಲ. ಹಾಗಾಗಿ ಕಳೆದ 8 ತಿಂಗಳಿಂದ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇತ್ತು. ಈಗ 8 ತಿಂಗಳ ಬಳಿಕ ಈಗ ಕಂಪ್ಲೀಟ್ ಕಾಮಗಾರಿ ಮುಗಿದು ಈಗ ಸಾರ್ವಜನಿಕ ಸಂಚಾರಕ್ಕೆ ಲಭ್ಯವಾಗಿದೆ. ಇದರಿಂದ ಈಗ ತುಮಕೂರಿನ ಹೆದ್ದಾರಿ ಏನಿದೆ ಆ ಹೆದ್ದಾರಿಯ ಬಳಿ ಅಥವಾ ಹೆದ್ದಾರಿಯ ಜಂಕ್ಷನ್ ಬಳಿ ಸಾಕಷ್ಟು ಟ್ರಾಫಿಕ್ ಆಗ್ತಾ ಇತ್ತು. ಆ ಟ್ರಾಫಿಕ್ ಈಗ ಕಂಟ್ರೋಲ್ ಆಗ್ತಾ ಇದೆ ಅಂತೇಳಿದ್ರೆ ಇದು ತುಮಕೂರಿನ ಹೆದ್ದಾರಿ. ಈ ರಸ್ತೆಯಿಂದ ಈ ಕಡೆ ಈ ಎಂಇಐ ರಸ್ತೆ ಮುಖಾಂತರ ನಂದಿನಿ ಲೇಔಟ್ಗೆ ಹೋಗ್ಬೋದಾಗಿತ್ತು, ಜೊತೆಗೆ ಕಂಠೀರವ ಸ್ಟುಡಿಯೋ ಕಡೆ ಹೋಗ್ಬೋದಾಗಿತ್ತು. ಸೊ ಸಾಕಷ್ಟು ಜನರು ಕೂಡ 8 ತಿಂಗಳಿಂದ ಕಷ್ಟಪಡ್ತಾಯಿದ್ರು. ಟ್ರಾಫಿಕ್ ಸಮಸ್ಯೆ, 2-3 ಕಿಲೋಮೀಟರ್ ಸುತ್ತಕೊಂಡು ಮತ್ತೊಂದು ತುದಿಗೆ ಹೋಗಬೇಕಾಗಿತ್ತು. ಈಗ ಕೊನೆಗೂ ವೈಟ್ ಟ್ಯಾಪಿಂಗ್ ಆಗಿದ್ದು ಈಗ ಸಾರ್ವಜನಿಕ ಸಂಚಾರಕ್ಕೆ ಲಭ್ಯವಾಗಿದ್ದು ಒಂದಿಷ್ಟು ಜನರು ಕೂಡ ರಿಲ್ಯಾಕ್ಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಹಳ್ಳ ಗುಂಡಿಗಳಿಂದ ನಾವು ಮುಕ್ತರಾದ್ವಿ. ಜೊತೆಗೆ ಟ್ರಾಫಿಕ್ ಸಮಸ್ಯೆ ಕೂಡ ಸ್ವಲ್ಪ ಕಮ್ಮಿ ಆಗುವಂತಹ ಒಂದು ನಿರೀಕ್ಷೆ ಇದೆ ಅಂತ ಕೂಡ ಇಲ್ಲಿನ ಸ್ಥಳೀಯರು ಕೂಡ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಕಳೆದ 15 ವರ್ಷಗಳಿಂದ ಕೂಡ ಬೆಂಗಳೂರಿನ ಅತಿ ಕೆಟ್ಟ ರಸ್ತೆ, ಅತಿ ಅಪಾಯಕಾರಿ ರಸ್ತೆಯಾಗಿ ಎಂಇಐ ರಸ್ತೆ ಒಂದು ಅಣೆಪಟ್ಟಿಯನ್ನು ಕಟ್ಕೊಂಡಿತ್ತು. ಕೊನೆಗೆ ಈಗ ವೈಟ್ ಟ್ಯಾಪಿಂಗ್ ಆಗೋದ್ರ ಮುಖಾಂತರ ಒಂದು ಹೊಸ ರೂಪ ಪಡ್ಕೊಂಡೀಗ ಸಾರ್ವಜನಿಕರಲ್ಲಿ ಒಂದು ಸಮಾಧಾನಕರ ಒಂದು ಏನು ಖುಷಿನ ಕೂಡ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.